ಹಾಯ್ ಹೆಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಬಿಟ್ಟಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆ ಮೀನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬೇಸ್ಡ್ ಮಾಡೆಲ್ ಕ್ವಶನ್ ಪೇಪರನ್ನು ನೋಡ್ತಾ ಹೋಗೋಣ. ಇಲ್ಲಿ 2021 ಪೇಪರ್ 2 ನಾವು ನೋಡ್ತಾ ಇರೋದಿಲ್ಲಿ ಪೇಪರ್ 2. ಪೇಪರ್ 1 ಯಾವುದಿರುತ್ತೆ, ನಿಮಗೆ ಕೋರ್ ಸಬ್ಜೆಕ್ಟ್ ಇರುತ್ತೆ. ಪೇಪರ್ 2 ಲ್ಯಾಂಗ್ವೇಜ್ ಇರುತ್ತೆ. ಲ್ಯಾಂಗ್ವೇಜಸಲ್ಲಿ 3 ಲ್ಯಾಂಗ್ವೇಜಸ್ ಯಾವುದು ಅಂತಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ. 120 ಮಾರ್ಕ್ಸಿಗಿರುತ್ತೆ. ನಾವಿಲ್ಲಿ ನೋಡ್ತಾ ಇರೋದು ಇಂಗ್ಲೀಷ್ ಕ್ವಶನ್ ಪೇಪರನ್ನು ನೋಡೋಣ. ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದನ್ನು ಡಿಪಾರ್ಟ್ಮೆಂಟಿಂದಾನೇ ಬಿಟ್ಟಿದ್ದಾರೆ ಮಾಡೆಲ್ ಕ್ವಶನ್ ಪೇಪರು. ಕ್ವಶನ್ ಪೇಪರ್ ಹೇಗಿರುತ್ತೆ ನೋಡಿ. ಇಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ, ಕರ್ನಾಟಕ ಎಜುಕೇಷನ್ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಮಾಡೆಲ್ ಕ್ವಶನ್ ಪೇಪರ್ 2021 ಪೇಪರ್ 2 ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ. ಇಲ್ಲಿ ಕ್ವಶನ್ ಪೇಪರ್ ಡೀಟೇಲ್ಸಲ್ಲಿ ನೋಡಿದಾಗ ಕೋಡ್ ನಂಬರ್, ದೆನ್ ಟೈಮ್ 3 ಅವರ್ಸನ್ನು ಕೊಟ್ಟಿರ್ತಾರೆ. 3 ಅವರ್ಸ್ ಅಂತಂದರೆ ಒಂದೇ ಸಬ್ಜೆಕ್ಟಿಗೆ 3 ಅವರ್ಸ್ ಅಲ್ಲ, ಆ 3 ಲ್ಯಾಂಗ್ವೇಜಸ್ಗಳಿಗೆ ಕೊಟ್ಟಿರುವಂಥ 3 ಅವರ್ಸ್. ಅಂದರೆ ಫಸ್ಟ್ ಲ್ಯಾಂಗ್ವೇಜ್ಗೆ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ಗೆ ಇಂಗ್ಲೀಷ್, ಥರ್ಡ್ಗೆ ಹಿಂದಿ. ನಿಮಗೆ ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಏನು ತೊಗೊಂಡಿರ್ತಾರೆ ಮಕ್ಕಳು ಅದ್ರ ಪ್ರಕಾರ ಹೋಗುತ್ತೆ. ಸೊ ಈ ಒಂದು ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟಿರುತ್ತೆ, 40 + 40 + 40 ಟೋಟಲ್ 120 ಇರುತ್ತೆ. ಕ್ವಶನ್ಸು ಕೂಡ 40 ಇರುತ್ತೆ. ಟೋಟಲ್ 120 ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸು ಕೂಡ 40 + 40 = 120 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಎಕ್ಸಾಮಿನೇಷನಲ್ಲಿ ಇನ್ಸ್ಟ್ರಕ್ಷನ್ಸನ್ನು ಕೂಡ ಕರೆಕ್ಟಾಗಿ ಓದಿ, ಯಾವ ಪೇಪರ್ ಏನಿದೆ ಮತ್ತು ಯಾವುದು ಸಬ್ಜೆಕ್ಟನ್ನು ನೀಟಾಗಿ ಓದೋದನ್ನ ಅಭ್ಯಾಸ ಮಾಡ್ಕೋಬೇಕು ಯಾವಾಗಲೂ ಕೂಡ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಏನು ಕೊಟ್ಟಿದ್ದಾರೆ ನೋಡಿ. 4 choices are given for each of the questions in complete statements. Choose the correct answer and shade the correct choice in the OMR given to you with blue or black ball point pen. ಇಲ್ಲಿ ನೀವು OMR ಶೀಟು ಕೂಡ ಕೊಟ್ಟಿರ್ತಾರೆ. OMR ಶೀಟಲ್ಲಿ ನೀವು ಆ ಕ್ವಶನ್ಗೆ ಕೊಟ್ಟಿರುವಂತಹ ಕ್ವಶನ್ಗೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಆ ಆಪ್ಷನ್ಸ್ಗೆ ನೀವು ಕರೆಕ್ಟ್ ಆನ್ಸರ್ಸ್ಗೆ ರೌಂಡಪ್ಪನ್ನು ಮಾಡಬೇಕು. ಆ ರೌಂಡಪ್ ಮಾಡಿದಾಗ ನೀವು ಯೂಸ್ ಮಾಡಬೇಕಾಗಿರೋದು ಬಾಲ್ ಪೆನ್ನು. ಈ ಇನ್ಸ್ಟ್ರಕ್ಷನ್ಸ್ ಎಲ್ಲ ನಿಮಗೆ ಎಕ್ಸಾಮಿನೇಷನ್ಸ್ ಹಾಲಲ್ಲೂ ಕೊಡ್ತಾರೆ. ಆದರೂ ಕೂಡ ಈ ಒಂದು ವಿಷಯಗಳು ನಿಮಗೆ ಗೊತ್ತಿರಬೇಕು. ಕ್ವಶನ್ ಪೇಪರ್ ಕೊಟ್ಟಾಗ ನಾವು ಯಾವ್ಯಾವ ಅಂಶಗಳನ್ನು ಗಮನಿಸಬೇಕು, ಇನ್ಸ್ಟ್ರಕ್ಷನ್ಸನ್ನು ನಾವು ಓದಬೇಕು, ಅದಕ್ಕೂ ಕೂಡ ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಮತ್ತು ನಿಮಗೆ ಒಂದೇ ಪೇಪರ್ನ ಕೊಟ್ಬಿಟ್ಟು 3 ಕ್ವಶನ್ ಪೇಪರ್ಗೆ ಆಟ್ ಅ ಟೈಮ್ ನೀವು ಆನ್ಸರ್ ಮಾಡಬೇಕಾಗಿರೋದ್ರಿಂದ ನೀವು ಕ್ವಶನ್ ನಂಬರ್ ಯಾವುದಿದೆ ಅನ್ನೋದನ್ನು ಕೂಡ ಕರೆಕ್ಟಾಗಿ ನೋಡ್ತಾ ಹೋಗಬೇಕು. ಇಲ್ಲಿ ನಮ್ಮ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ನಾವು ನೋಡ್ತಾ ಇದ್ದೀವಿ. ಸೊ ವಿ ಆರ್ ಓನ್ಲಿ ಗೋಯಿಂಗ್ ಟು ಸಿ ಅಬೌಟ್ ದ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕ್ವಶನ್ಸ್, 40 ಕ್ವಶನ್ಸ್. ಸೊ ಆರ್ ಕ್ವಶನ್ಸ್ ವಿಲ್ ಸ್ಟಾರ್ಟ್ ಫ್ರಮ್ 41 ಸ್ಟಾರ್ಟ್ ಆಗುತ್ತೆ ಕ್ವಶನ್ ನಂಬರು. ಏಕೆಂದರೆ ಫಸ್ಟ್ 40 ಕ್ವಶನ್ಸ್ ಯಾವುದಕ್ಕಿರುತ್ತೆ, ದಟ್ ವಿಲ್ ಬಿ ಫಾರ್ ದ ಫಸ್ಟ್ ಲ್ಯಾಂಗ್ವೇಜ್. ಫಸ್ಟ್ ಲ್ಯಾಂಗ್ವೇಜ್ಗೆ ಏನು ಸಬ್ಜೆಕ್ಟ್ ಇರುತ್ತೆ, ಕನ್ನಡ. ನಿಮಗೆ ಕನ್ನಡ ಇರೋದ್ರಿಂದ ಮೊದಲು 40 ಕ್ವಶನ್ಸು ಕನ್ನಡ ಇರುತ್ತೆ. ನೆಕ್ಸ್ಟು ನಮಗೆ ಇಂಗ್ಲೀಷ್ಗೆ ಸ್ಟಾರ್ಟ್ ಆಗೋ ಕ್ವಶನ್ಸ್ ಯಾವುದು ಅಂತಂದರೆ 41 ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀವು OMR ಶೀಟಲ್ಲೂ ಕೂಡ ನೀವು ರೌಂಡಪ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಅಬ್ಸರ್ವ್ 41 ಇಂಗ್ಲೀಷ್ ಇದೆ, ಇಂಗ್ಲೀಷ್ಗೆ ಕೊಟ್ಟಿರೋ ಆನ್ಸರ್ಸ್ಗೆ ನಾವು ಯಾವುದಕ್ಕೆ ರೌಂಡಪ್ ಮಾಡಬೇಕು ಅನ್ನೋದನ್ನು ಗೊತ್ತಿರಬೇಕು. ಈ ಕ್ವಶನ್ ಪೇಪರ್ ಅನಾಲೈಸಿಸ್ ಮಾಡಿದಾಗ ಈ 40 ಕ್ವಶನ್ಸನ್ನು ಹೇಗೆ ಡಿವೈಡ್ ಮಾಡಿದ್ದಾರೆ ಅಂತಂದರೆ, ಇಲ್ಲಿ ಫಸ್ಟ್ 16 ಮಾರ್ಕ್ಸ್ಗೆ ಗ್ರಾಮರ್ ಕ್ವಶನ್ಸನ್ನು ಕೇಳಿದ್ದಾರೆ. ಸೊ 40 ಕ್ವಶನ್ ಪೇಪರಲ್ಲಿ 16 ಮಾರ್ಕ್ಸ್ ಗ್ರಾಮರ್ ಕ್ವಶನ್ಸನ್ನು ಕೇಳಿದ್ದಾರೆ. ಇನ್ನು ಉಳಿದ 24 ಮಾರ್ಕ್ಸ್ ಪ್ರೋಸ್, ಪೊಯೆಟ್ರಿ ಮತ್ತು ಸಪ್ಲಿಮೆಂಟ್ರಿ ರೀಡಿಂಗಲ್ಲಿ ಡಿವೈಡ್ ಆಗಿದೆ. ಪ್ರೋಸ್ಗೆ ಕೊಟ್ಟಿರೋಂಥ ವೇಟೇಜ್ ಕ್ವಶನ್ಸ್ ಅಂತ ಅಂದರೆ 14 ಕ್ವಶನ್ಸ್ ಫ್ರಮ್ ಪ್ರೋಸ್ ದೇ ಹ್ಯಾವ್ ಆಸ್ಡ್, ಆ್ಯಂಡ್ ಫ್ರಮ್ ಪ್ರೋಸ್ 14 ಕ್ವಶನ್ ಫ್ರಮ್ ದ ಪ್ರೋಸ್, ಆ್ಯಂಡ್ ಪೊಯೆಟ್ರಿಗೆ ಕೊಟ್ಟಿರುವಂಥದ್ದು 8 ಮಾರ್ಕ್ಸ್, ದೆನ್ ಸಪ್ಲಿಮೆಂಟ್ರಿಗೆ 2 ಮಾರ್ಕ್ಸ್. ಹಾಗಾಗಿ ಈ 24 ಮಾರ್ಕ್ಸ್ ನಿಮಗೆ ಪ್ರೋಸು, ಪೊಯೆಟ್ರಿ ಮತ್ತು ಸಪ್ಲಿಮೆಂಟ್ರಿ ರೀಡಿಂಗಿಗೆ ಬರುತ್ತೆ. ಮತ್ತು 16 ಮಾರ್ಕ್ಸ್ಗೆ ಗ್ರಾಮರನ್ನು ಕೇಳಿದ್ದಾರೆ. ಈ ಕ್ವಶನ್ ಪೇಪರ್ ಅನಾಲಿಸಿಸ್ ಪ್ರಕಾರ ಈ ಥರ ಕ್ವಶನ್ಸ್ ನಿಮಗೆ ಬರ್ತಾ ಹೋಗುತ್ತೆ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ ಆ್ಯಂಡ್ ಲೆಟ್ ಅಸ್ ಸ್ಟಾರ್ಟ್ ದ ಕ್ವಶನ್ಸ್ ಯಾವ್ದ್ಯಾವ್ದಿದೆ, ಕ್ವಶನ್ಸ್ ಯಾವ ಥರ ಆನ್ಸರ್ ಮಾಡಬೇಕು, ಹೇಗೆ ಓದಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಈ ಕ್ವಶನ್ ಪೇಪರು. ಸೊ ಫಸ್ಟ್ 41 ಕ್ವಶನ್ ಇದೆ. 41 ಕ್ವಶನ್ಗೆ ಇಲ್ಲಿ ಫಸ್ಟ್ ಕ್ವಶನ್ ಇಸ್ ಸೆಲ್ಫ್ ಮೆಡಿಕೇಷನ್ ಇಸ್ ನಾಟ್ ಗುಡ್, ಯು ಶುಡ್ ಕನ್ಸಲ್ಟ್ ದ ಡಾಕ್ಟರ್. ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಬೋವ್ ಸೆಂಟೆನ್ಸ್ ಈಸ್. ಸೊ ಫಸ್ಟ್ ಕ್ವಶನ್ ಗ್ರಾಮರ್ ಕ್ವಶನಿಂದನೇ ಕೇಳಿದ್ದಾರೆ ಮತ್ತು ಲ್ಯಾಂಗ್ವೇಜ್ ಫಂಕ್ಷನ್ ಇದೆ. ಆಪ್ಷನ್ಸ್ ಏನೇನಿದೆ ನೋಡೋಣ. ಸೊ ಎ ಸೀಕಿಂಗ್ ಇನ್ಫಾರ್ಮೇಷನ್, ಬಿ ಅಗ್ರೀಯಿಂಗ್, ಸಿ ರಿಕ್ವೆಸ್ಟ್, ಡಿ ಅಡ್ವೈಸ್. ಸೊ ದ ಕರೆಕ್ಟ್ ಆನ್ಸರ್ ಯಾವುದಿದು, ಸೆಲ್ಫ್ ಮೆಡಿಕೇಷನ್ ಇಸ್ ನಾಟ್ ಗುಡ್, ಯು ಶುಡ್ ಕನ್ಸಲ್ಟ್ ದ ಡಾಕ್ಟರ್. ಇಲ್ಲಿ ಸೀಕಿಂಗ್ ಇನ್ಫಾರ್ಮೇಷನ್ ಇಲ್ಲ, ಅಗ್ರೀಯಿಂಗ್ ಇಲ್ಲ, ರಿಕ್ವೆಸ್ಟ್ ಕೂಡ ಇಲ್ಲ. ಯಾವುದಿದೆ ಇದು ಆನ್ಸರ್ ಡಿ ಅಡ್ವೈಸ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಡಿ ಅಡ್ವೈಸ್. ಸೊ ದಿಸ್ ಇಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಕ್ವಶನ್, ಗ್ರಾಮರಿಂದ ಕೇಳಿರುವಂಥದ್ದು. 42nd ಕ್ವಶನ್ ನೋಡೋಣ. ದಟ್ ಒನ್ ಇಸ್ ದ ವರ್ಡ್ ವಿಚ್ ಕೊಲೊಕೇಟ್ಸ್ ವಿತ್ ರಸ್ಟ್ಲಿಂಗ್ ಈಸ್. ಇಲ್ಲಿ ಕೊಲೊಕೇಟಿವ್ ವರ್ಡನ್ನು ಕೇಳಿದ್ದಾರೆ. ಆಪ್ಷನ್ಸನ್ನು ನೋಡೋಣ. ರಸ್ಟಲಿಂಗ್ಗೆ ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್ ಇಸ್ ಎ ವೇವ್ಸ್,
B. Fruits. C. Leaves. D. Shadows. The correct answer is rustling leaves. Rustling means the sound ಬರುವಂಥದ್ದು leaves ಮಾಡುವಂಥದ್ದು, ಹಾಗಾಗಿ rustling leaves. ಆನ್ಸರ್ ಕರೆಕ್ಟ್. ದ ಆಪ್ಷನ್ ಯಾವುದು? ಸಿ, ಲೀವ್ಸ್. ದೆನ್ 43rd ಕ್ವಶನ್ ನೋಡ್ತಾ ಹೋಗೋಣ. 43rd ಕ್ವಶನ್ ಯಾವುದು? ದ ವರ್ಡ್ ವಿಚ್ ಹ್ಯಾಸ್ 2 syllable ಈಸ್. ಇಲ್ಲಿ 2 syllable ಇರುವಂಥ ವರ್ಡ್ ಯಾವುದು ಅನ್ನೋದನ್ನು ನೀವು ಹೇಳಬೇಕು. ಯಾವುದು? ಈ ಆಪ್ಷನ್ ಏನಿದೆ? ಸ್ಕೂಲ್, ಬಿ ಕಾನ್ಸೊನೆಂಟ್, ಸಿ ಫಾದರ್, ಡಿ ಕ್ಲೂ. ಫಾರ್ ನಿಮಗೆ ಸಿಲಾಬಲ್ಸನ್ನು ಸ್ಕೂಲಲ್ಲಿ ಮತ್ತು ನಿಮ್ಗೆ ಗೊತ್ತಿದೆ ಯಾವ ರೀತಿಯಲ್ಲಿ ನಾವು ಕ್ಲಾಪಿಂಗ್ ಮೆಥಡಲ್ಲಿ ಕೂಡ ಫೈಂಡ್ ಔಟ್ ಮಾಡ್ಬೋದು, ಅಥವಾ ಚಿನ್ ಮೆಥಡಿಂದನೂ ಕೂಡ ಫೈಂಡ್ ಔಟ್ ಮಾಡ್ಬೋದು ಆ ವರ್ಡಲ್ಲಿ ಎಷ್ಟು ಸಿಲಾಬಲ್ಸ್ ಇದೆ ಅಂತ ಅನ್ನೋದು. ಇಲ್ಲಿ 1-2 ಸಿಲಾಬಲ್ ಇರೋ ವರ್ಡನ್ನು ನೀವು ಐಡೆಂಟಿಫೈ ಮಾಡಬೇಕು. ಯಾವುದು? ಸ್ಕೂಲ್. ಇಟ್ ಇಸ್ ನಾಟ್ ಕರೆಕ್ಟ್. ಬಿ ಕಾನ್ಸೊನೆಂಟು ಕೂಡ ಆಗಲ್ಲ. ಸೊ ದ ಕರೆಕ್ಟ್ ಆಪ್ಷನ್ ಯಾವುದು ಅಂತ ಅಂದರೆ ಸಿ ಫಾದರ್. ಎಷ್ಟು ಸಿಲಾಬಲ್ ಇದೆ? 2 ಇದೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಸಿ ಫಾದರ್. ನೆಕ್ಸ್ಟ್ ಕ್ವಶನ್ 44th ಕ್ವಶನ್ಗೆ ಹೋಗೋಣ. 44th ಕ್ವಶನ್ ಏನಿದೆ? ದ ಚಿಲ್ಡ್ರನ್ ವರ್ ಪ್ಲಕ್ಕಿಂಗ್ ಫ್ಲವರ್ಸ್. ದ ಪ್ಯಾಸಿವ್ ಫಾರ್ಮ್ ಆಫ್ ದ ಅಬೌವ್ ಸೆಂಟೆನ್ಸ್ ಈಸ್. ಇಲ್ಲಿ ಕೊಟ್ಟಿರುವಂಥ ಕ್ವಶನ್ ಏನು ಅಂತಂದರೆ ಸೆಂಟೆನ್ಸನ್ನು ಕೊಟ್ಟಿದ್ದಾರೆ ಆ್ಯಂಡ್ ಯು ಹ್ಯಾವ್ ಟು ರೈಟ್ ದ ಪ್ಯಾಸಿವ್ ಫಾರ್ಮ್ ಆಫ್ ದಿಸ್ ಸೆಂಟೆನ್ಸ್. ಆ್ಯಕ್ಟಿವ್ ವಾಯ್ಸಲ್ಲಿ ನಿಮಗೆ ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಆ ಸೆಂಟೆನ್ಸ್ ಏನು ಅಂತ ಅಂದರೆ ದ ಚಿಲ್ಡ್ರನ್ ವರ್ ಪ್ಲಕ್ಕಿಂಗ್ ಫ್ಲವರ್ಸ್. ಇದರ ಆಪ್ಷನ್ಸ್ಗಳು ಏನೇನಿದೆ ನೋಡೋಣ. ಫಸ್ಟ್ ಒನ್, ಎ ಫ್ಲವರ್ಸ್ ವರ್ ಪ್ಲಕ್ಡ್ ಬೈ ದ ಚಿಲ್ಡ್ರನ್. ಬಿ flowers are being plucked by the children. C. Flowers were being plucked by the children. D. Flowers have been plucked by the children. ಇದರ ಕರೆಕ್ಟ್ ಆನ್ಸರ್ ಏನು ಅಂತಂದರೆ ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಆದಾಗ ಫ್ಲವರ್ಸ್. ಇದು ಆಪ್ಷನ್ ಯಾವುದು? ಸಿ. ಆಪ್ಷನ್ ಸಿ, ಫ್ಲವರ್ಸ್ were being plucked by the children. This is the correct answer. This is the passive form of the sentence. So the answer option is C. ನೀವು ರೌಂಡ್ ಅಪ್ ಮಾಡಬೇಕಾದ್ರೆ ಆಪ್ಷನ್ಸನ್ನು ಕರೆಕ್ಟಾಗಿ ನೋಡಿ ರೌಂಡ್ ಅಪ್ ಮಾಡಬೇಕಾಗುತ್ತೆ OMR ಶೀಟಲ್ಲಿ. ಸೊ ಗೋ ಥ್ರೂ ದ ಆನ್ಸರ್ ಆ್ಯಂಡ್ ಕ್ವಶನ್ ಆಲ್ಸೋ ಕೇರ್ಫುಲಿ. ನೆಕ್ಸ್ಟ್ ಕ್ವಶನ್ ಈಸ್ 45th ಕ್ವಶನ್ ನೋಡೋಣ. ಹಿ ಡ್ಯಾಶ್ ಇನ್ ನ್ಯೂ ಡೆಲ್ಲಿ ಫಾರ್ 3 years. ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಟು ಬಿ ಯೂಸ್ಡ್ ಹಿಯರ್ ಈಸ್. ಇಲ್ಲಿ ನೀವು ವರ್ಬನ್ನು ಅಪ್ರೋಪ್ರಿಯೇಟ್ ವರ್ಬನಲ್ಲಿ ಯೂಸ್ ಮಾಡಬೇಕು. ಆಪ್ಷನ್ ಏನು ಕೊಟ್ಟಿದ್ದಾರೆ? ಎ ಲಿವಿಂಗ್, ಬಿ ಲಿವ್ಡ್, ಸಿ ಲಿವ್ಸ್, ಡಿ ಲಿವ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಅಂತ ಅಂದರೆ ಹಿ ಲಿವ್ಡ್ ಇನ್ ನ್ಯೂ ಡೆಲ್ಲಿ ಫಾರ್ 3 years. ಆಪ್ಷನ್ ಬಿ. ಬಿಕಾಸ್ 3 years ಅಂತ ಅಂದರೆ ನಾವು ಪಾಸ್ಟ್ ಬಗ್ಗೆ ಕೇಳ್ತಾ ಇರೋದು, ಹಾಗಾಗಿ ಲಿವಿಂಗು ಕೂಡ ಆಗಲ್ಲ, ಲಿವ್ಸ್ ಆಗಲ್ಲ, ಲಿವ್ ಅಂತಲೂ ಆಗಲ್ಲ. ಇಲ್ಲಿ ಆನ್ಸರ್ ಏನು ಅಂತ ಅಂದರೆ ಲಿವ್. ದ ಕರೆಕ್ಟ್ ಆಪ್ಷನ್ ಇಸ್ ಬಿ, ಲಿವ್ಡ್. ನೆಕ್ಸ್ಟ್ ಕ್ವಶನ್ 46th ಕ್ವಶನ್. ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ ಟು ಫಾರ್ಮ್ ದ ಅಪೋಸಿಟ್ ಆಫ್ ಪಾಸಿಬಲ್ ಈಸ್. ಹಿಯರ್ ಅಪೋಸಿಟ್ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಅಂತ ಗೊತ್ತೇ ಇದೆ ನಿಮಗೆ. ಪ್ರಿಫಿಕ್ಸ್ ವಿ ಆ್ಯಡ್ ಬಿಫೋರ್ ದ ವರ್ಡ್, ಸಫಿಕ್ಸ್ ವಿ ಆ್ಯಡ್ ಆಫ್ಟರ್ ದ ವರ್ಡ್. ಸೊ ಪ್ರಿಫಿಕ್ಸನ್ನು ಕೇಳಿದ್ದಾರೆ ಮತ್ತು ಆ ಪ್ರಿಫಿಕ್ಸನ್ನು ಆ್ಯಡ್ ಮಾಡಿದಾಗ ಅದು ಆಪೋಸಿಟ್ ವರ್ಡ್ ಆಗುತ್ತೆ. ಯಾವುದು ಅಂತಂದರೆ ಎ ಆಪ್ಷನ್ ಇನ್, ಬಿ ಇಮ್, ಸಿ ಅನ್, ಡಿ ಮಿಸ್. ಸೊ ದ ಕರೆಕ್ಟ್ ಆಪ್ಷನ್ ಇಸ್ ಬಿ ಇಂಪಾಸಿಬಲ್. ಆಪ್ಷನ್ ಯಾವುದು ಅಂತಂದರೆ ಬಿ ಇಂಪಾಸಿಬಲ್. ಇಟ್ ಮೇಕ್ಸ್ ದ ಪಾಸಿಬಲ್ ಆಪೋಸಿಟ್ ವರ್ಡ್ ಇಂಪಾಸಿಬಲ್ ಆಗುತ್ತೆ. 47th. Qutub Minar is a majestic monument. The part of speech of the underlined word is a or an. ಇಲ್ಲಿ ಕುತುಬ್ ಮಿನಾರ್ ಈಸ್ ಎ ಮೆಜೆಸ್ಟಿಕ್ ಮಾನ್ಯುಮೆಂಟ್. ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಅಂಡರ್ಲೈನ್ ಮಾಡಿರೋದು ಯಾವ ವರ್ಡ್ ಅಂತಂದರೆ ಮೆಜೆಸ್ಟಿಕ್ ವರ್ಡನ್ನು ಅಂಡರ್ಲೈನ್ ಮಾಡಿದ್ದಾರೆ. ಆ ಅಂಡರ್ಲೈನ್ ವರ್ಡ್ ವಿತ್ ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ ಅನ್ನೋದನ್ನು ನೀವು ಐಡೆಂಟಿಫೈ ಮಾಡಬೇಕು. ಇಲ್ಲಿ ಕೊಟ್ಟಿರೋಂಥ ಆಪ್ಷನ್ ಯಾವುದು ಅಂತಂದರೆ ಎ ವರ್ಬ್, ಬಿ ಅಡ್ವರ್ಬ್, ಸಿ ಅಡ್ಜೆಕ್ಟಿವ್, ಡಿ ಪ್ರಿಪೊಸಿಷನ್. ಸೊ ದ ಕರೆಕ್ಟ್ ಆನ್ಸರ್ ಏನು ಅಂತಂದರೆ ಸಿ ಅಡ್ಜೆಕ್ಟಿವ್. ಹಿಯರ್ ಮೆಜೆಸ್ಟಿಕ್ ಇಸ್ ಎ ಅಡ್ಜೆಕ್ಟಿವ್. ಮಾನ್ಯುಮೆಂಟ್ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರೋದ್ರಿಂದ ಹೌ ಇಸ್ ದ ಮಾನ್ಯುಮೆಂಟ್? ಮೆಜೆಸ್ಟಿಕ್. ಹಾಗಾಗಿ ಇಲ್ಲಿ ಸಿ ಏನಾಗಿದೆ? ಅಡ್ಜೆಕ್ಟಿವ್. ಕರೆಕ್ಟ್ ಆಪ್ಷನ್ ಇಸ್ ಸಿ. ದೆನ್ 48th ಕ್ವಶನ್ ನೋಡೋಣ. ದ ಮೀಟಿಂಗ್ ವಾಸ್ ಡ್ಯಾಶ್ ಡ್ಯೂ ಟು ಬ್ಯಾಡ್ ವೆದರ್. ದ ಕರೆಕ್ಟ್ ಫ್ರೇಸರ್ ವರ್ಬ್ ಟು ಬಿ ಯೂಸ್ಡ್ ಹಿಯರ್ ಈಸ್. ಇಲ್ಲಿ ಕರೆಕ್ಟ್ ಫ್ರೇಸರ್ ವರ್ಬನ್ನು ಚೂಸ್ ಮಾಡಬೇಕು ನೀವು. ಈ ಆಪ್ಷನ್ ಏನು ಕೊಟ್ಟಿದ್ದಾರೆ? ಪುಟ್ ಆನ್, ಬಿ ಪುಟ್ ಅಪ್ ವಿತ್, ಸಿ ಪುಟ್ ಆಫ್, ಡಿ ಪುಟ್ ಔಟ್. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಸಿ ಪುಟ್ ಆಫ್. ಪುಟ್ ಆಫ್ ಅಂತ ಅಂದರೆ ಪೋಸ್ಟ್ಪೋನ್ ಆಗೋದು. ಹಾಗಾಗಿ ಇಲ್ಲಿ ಪುಟ್ ಆಫ್ ಮೀನಿಂಗ್ ಅಂದರೆ ಮೀಟಿಂಗ್ಸ್ಗಳು ಪೋಸ್ಟ್ಪೋನ್ ಆಗೋದು, ಆ ಥರ ಮೀನಿಂಗನ್ನು ಕೊಡುತ್ತೆ. ಪುಟ್ ಆಫ್. ಪುಟ್ ಆನ್ ಅಂತ ಅಂದರೆ ವೇರ್, ಪುಟ್ ಔಟ್ ಅದ್ರ ಮೀನಿಂಗನ್ನು ನೋಡ್ತಾ ಹೋಗೋಣ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಸಿ ಪುಟ್ ಆಫ್. ನೆಕ್ಸ್ಟ್ 49th ಕ್ವಶನ್. 49th ಕ್ವಶನ್ ಏನಿದೆ? ಗ್ರೀನ್ಲ್ಯಾಂಡ್ ಈಸ್ ಲಾರ್ಜರ್ ದ್ಯಾನ್ ಎನಿ ಅದರ್ ಐಲ್ಯಾಂಡ್ ಇನ್ ದ ವರ್ಲ್ಡ್.
The superlative form of the above sentence is. ಇಲ್ಲಿ ಕೊಟ್ಟಿರೋ ಸೆಂಟೆನ್ಸನ್ನು ಇಲ್ಲಿ ನಿಮಗೆ ಕಂಪ್ಯಾರಿಟಿವ್ ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು, ಇದನ್ನು ಸೂಪರ್ಲೇಟಿವ್ಗೆ ಚೇಂಜ್ ಮಾಡಬೇಕು. ಆ ಚೇಂಜ್ ಮಾಡಿರೋಂಥ ಆನ್ಸರು ಕೂಡ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ಚೂಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಆಪ್ಷನ್ಸ್ ಏನೇನಿದೆ ನೋಡೋಣ. ಎ, ಗ್ರೀನ್ಲ್ಯಾಂಡ್ ಈಸ್ ದ ಲಾರ್ಜ್ ಐಲ್ಯಾಂಡ್ ಇನ್ ದ ವರ್ಲ್ಡ್. ಬಿ, no other island is largest than Greenland in the world. C, Greenland is the largest island in the world. D, Greenland is largest of the islands. So the correct answer is C, Greenland is the largest island in the ವರ್ಲ್ಡ್. ಇಲ್ಲಿ ಲಾರ್ಜೆಸ್ಟ್ ಸೂಪರ್ಲೇಟಿವ್ ವರ್ಡನ್ನು ಯೂಸ್ ಮಾಡಿದ್ದಾರೆ. ಮತ್ತು ಸೂಪರ್ಲೇಟಿವ್ಗೆ ಯಾವಾಗಲೂ ಕೂಡ ನಾವು ಏನನ್ನು ಆ್ಯಡ್ ಮಾಡಬೇಕು, ವಿ ಹ್ಯಾವ್ ಟು ಯೂಸ್ ದ ಆರ್ಟಿಕಲ್ ದನ ಯೂಸ್ ಮಾಡ್ತೀವಿ. ಹಾಗಾಗಿ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಗ್ರೀನ್ಲ್ಯಾಂಡ್ ಈಸ್ ದ ಲಾರ್ಜೆಸ್ಟ್ ಐಲ್ಯಾಂಡ್ ಇನ್ ದ ವರ್ಲ್ಡ್, ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, 50th ಕ್ವಶನ್ಗೆ ಹೋಗೋಣ. ವಾಟ್ ಈಸ್ ದಟ್ ಕ್ವಶನ್? ಇಫ್ ಐ ಹ್ಯಾಡ್ ಬೀನ್ ಹಂಗ್ರಿ ಐ ಡ್ಯಾಶ್ ಈಟನ್ ಸಮಥಿಂಗ್. The correct words to be used here to complete the if clause sentence are. ಇಲ್ಲಿ if clause ಕಂಡೀಷನ್ಸನ್ನು ಕೇಳಿದ್ದಾರೆ. ಕಂಡೀಷನ್ಸ್ ಕೇಳಿಬಿಟ್ಟು ಅಲ್ಲಿ ನಿಮಗೆ ಯಾವ ಕಂಡೀಷನ್ ಬಂದಾಗ ಏನು ರಿಸಲ್ಟ್ ಇರುತ್ತೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಆಪ್ಷನ್ ಏನಿದೆ? ಎ, wouldn't have. ಬಿ, shouldn't have. ಸಿ, would have. ಡಿ, should have. This is the easiest part ಅಂತ ಅನ್ಸುತ್ತೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಸಿ, would have. ನೆಕ್ಸ್ಟ್ 51 ಕ್ವಶನ್ಗೆ ಹೋಗೋಣ. 51th ಕ್ವಶನ್ ಏನಿದೆ? ಸಂಜಯ್ ಈಸ್ ಕಮಿಂಗ್ ಟುಮಾರೋ ಡ್ಯಾಶ್. ದ ಕ್ವಶನ್ ಟ್ಯಾಗ್ ಟು ಬಿ ಯೂಸ್ಡ್ ಹಿಯರ್ ಈಸ್. ಎ, ಈಸ್ ಹಿ. ಬಿ, ಇಸಂಟ್ ಹಿ. ಸಿ, ಡಸ್ ಹಿ. ಡಿ, ಡೋಂಟ್ ಹಿ. ಇದು ಈಸಿ ಕ್ವಶನ್ ಅಲ್ವಾ? ಹೇಳ್ಬೋದಲ್ವ ಎಲ್ಲರೂ ಕೂಡ? ಏನು ಬರುತ್ತೆ 51ಗೆ? ದ ಸೆಂಟೆನ್ಸ್ ಕ್ವಶನ್ ಟ್ಯಾಗನ್ನು ಆ್ಯಡ್ ಮಾಡಬೇಕಾದ್ರೆ ನಮಗೆ ಒಂದು 4 ರೂಲ್ಸ್ ಗೊತ್ತಿದ್ರು ಸಾಕು. ಸೆಂಟೆನ್ಸ್ ಪಾಸಿಟಿವ್ ಇದ್ದರೆ ನಮ್ಮ ಏನಾಗುತ್ತೆ, ನಮ್ಮ ಟ್ಯಾಗ್ ನೆಗೆಟಿವ್ ಆಗುತ್ತೆ. ಮತ್ತು ಅಲ್ಲಿ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಿ ನೀವು ಟ್ಯಾಗನ್ನು ಹಾಕ್ಬೋದು. ಸೊ 51th ಕ್ವಶನ್ಗೆ ಆನ್ಸರ್ ಏನು? ಇಸಂಟ್ ಹಿ. ದ ಕರೆಕ್ಟ್ ಆಪ್ಷನ್ ಈಸ್ ಬಿ, ಇಸಂಟ್ ಹಿ. ದೆನ್ 52nd ಕ್ವಶನ್ಗೆ ಮೂವ್ ಆಗೋಣ, ವಿಚ್ ಇಸ್ ದ ನೆಕ್ಸ್ಟ್ 52. ವಿ ಹ್ಯಾಡ್ ಟು ವೇಟ್ ಫಾರ್ ಡ್ಯಾಶ್ ಆರ್ ಆ್ಯಂಡ್ ಡ್ಯಾಶ್ ಹಾಫ್ ಫಾರ್ ದ ಬಸ್. ದ ಆರ್ಟಿಕಲ್ಸ್ ಟು ಬಿ ಯೂಸ್ಡ್ ಹಿಯರ್ ಆರ್. ಇಲ್ಲಿ ಆರ್ಟಿಕಲ್ಸನ್ನು ನಾವು ಯೂಸ್ ಮಾಡಬೇಕು. ಆಪ್ಷನ್ಸ್ ಅವರೇ ಕೊಟ್ಟಿದ್ದಾರೆ. ನಿಮಗೆ 1 hour ಇರುತ್ತೆ. ಹಾಗಾಗಿ ಯು ಕ್ಯಾನ್ ರೀಡ್ ದ ಕ್ವಶನ್ ಪ್ರಾಪರ್ಲಿ, ಯು ಕ್ಯಾನ್ ರೀಡ್ ದ ಆಪ್ಷನ್ಸ್ ಆಲ್ಸೋ ಪ್ರಾಪರ್ಲಿ. ಯು ಹ್ಯಾವ್ ದ ಟೈಮ್. ಸೊ ರೀಡ್ ದ ಕ್ವಶನ್ ಪ್ರಾಪರ್ಲಿ, ಆಪ್ಷನ್ಸನ್ನು ಚೆನ್ನಾಗಿ ಓದಿ ಆಮೇಲೆ ಆನ್ಸರ್ ಮಾಡಿ. ಗಾಬರಿ ಮಾಡಿಕೊಂಡು ಯಾವುದೋ ಮಾಡಲಿಕ್ಕೆ ಹೋಗಬೇಡಿ. ಸೊ ರೀಡ್ ದ ಕ್ವಶನ್ಸ್ ಆ್ಯಂಡ್ ಆಪ್ಷನ್ಸ್ ಪ್ರಾಪರ್ಲಿ. ಸೊ ಇದಕ್ಕೆ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ನೋಡಿ. ಎಗೆ ಎ ಮತ್ತು ದ, ಬಿಗೆ ಆ್ಯನ್ ಮತ್ತು ಎ ಕೊಟ್ಟಿದ್ದಾರೆ, ಸಿಗೆ ದ, ಎ, ಡಿಗೆ ಎ ಮತ್ತು ಆ್ಯನ್. ಇವಾಗ ಫಸ್ಟ್ ಸೆಂಟೆನ್ಸ್ ಏನಿದೆ? ವಿ ಹ್ಯಾಡ್ ಟು ವೇಟ್ ಫಾರ್ ಡ್ಯಾಶ್ ಆರ್. ಆರ್ಗೆ ಇದು ಸೌಂಡ್ ಆಗ್ತಾ ಇರೋದು ನಮ್ಮ ವೋವಲ್ ಸೌಂಡ್ ಆಗಿದ್ರು ಕೂಡ ಆಗುತ್ತೆ. ಹಾಗಾಗಿ ಇಲ್ಲೇನು ಬರುತ್ತೆ? ಆ್ಯನ್ ಆರ್ ಬರುತ್ತೆ. ಇಲ್ಲಿ ಹೆಚ್ಚಿದ್ರೂ ಕೂಡ ಇಟ್ ಟೇಕ್ಸ್ ದ ವೋವಲ್ ಸೌಂಡ್ಗೆ ನಾವೇನನ್ನು ಯೂಸ್ ಮಾಡ್ತೀವಿ? ಆ್ಯನನ್ನು ಬಳಸ್ತೀವಿ. ಸೊ ಇಟ್ ವಿಲ್ ಟೇಕ್ ಆ್ಯನ್. ಸೊ ಆಪ್ಷನ್ ಯಾವ್ದು ಬರುತ್ತೆ ಇಲ್ಲಿ? ಆ್ಯನ್ ಬರುತ್ತೆ. ಮತ್ತು ಆ್ಯಂಡ್ ಎ ಹಾಫ್ ಫಾರ್ ದ ಬಸ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆ್ಯನ್ ಮತ್ತು ಎ. ಹಾಗಾಗಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ? ಬಿ ಆಪ್ಷನ್, ಆ್ಯನ್ ಆ್ಯಂಡ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿ ಆರ್ಟಿಕಲ್ಸ್. ನೆಕ್ಸ್ಟ್ ಕ್ವಶನ್, 53rd ಕ್ವಶನ್. ದ ಥೀವ್ಸ್ ಕ್ವಾರಲ್ಡ್ ಡ್ಯಾಶ್ ದೆಮ್ಸೆಲ್ವ್ಸ್. ದ ಪ್ರಿಪೋಸಿಷನ್ ಟು ಬಿ ಯೂಸ್ಡ್ ಹಿಯರ್ ಈಸ್. ಪ್ರಿಪೋಸಿಷನ್ ಕ್ವಶನನ್ನು ಕೇಳಿದ್ದಾರೆ. ಎ ಆಪ್ಷನ್ ಏನು ಕೊಟ್ಟಿದ್ದಾರೆ? ಫಾರ್. ಬಿ ಆಪ್ಷನ್ ಬಿಟ್ವೀನ್. ಸಿ ಆಪ್ಷನ್ ಅಮಂಗ್. ದೆನ್ ಡಿ ಆಫ್ಟರ್ ಅಂತ ಕೇಳಿದ್ದಾರೆ. ಇಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಬರುತ್ತೆ? ದ ಥೀವ್ಸ್ ಕ್ವಾರಲ್ ಡ್ಯಾಶ್ ದೆಮ್ಸೆಲ್ವ್. ಹಿಯರ್ ದ ಕರೆಕ್ಟ್ ಆಪ್ಷನ್ ಈಸ್ ಸಿ, ಅಮಂಗ್. ದ ಥೀವ್ಸ್ ಕ್ವಾರಲ್ಡ್ ಅಮಂಗ್ ದೆಮ್ಸೆಲ್ವ್ಸ್. ನೆಕ್ಸ್ಟ್ 54th ಕ್ವಶನ್. ಐ ಬಾಟ್ ಇಟ್ ಡ್ಯಾಶ್ ಐ ನೀಡೆಡ್ ಇಟ್. ದ ಕಂಜಂಕ್ಷನ್ ಟು ಬಿ ಯೂಸ್ಡ್ ಹಿಯರ್ ಈಸ್. ಇಲ್ಲಿ ಕಂಜಂಕ್ಷನಿಂದ ಕ್ವಶನ್ ಕೇಳಿದ್ದಾರೆ. ನೋಡೋಣ. ಎ ಆಪ್ಷನ್ ಆ್ಯಂಡ್, ಬಿ ಸ್ಟಿಲ್, ಸಿ ಸೊ, ಡಿ ಬಿಕಾಸ್. ಸೊ ಇಲ್ಲೇನು ಬರುತ್ತೆ? ಕರೆಕ್ಟ್ ಆನ್ಸರ್ ಈಸ್ ಐ ಬಾಟ್ ಬಿಕಾಸ್ ಐ ನೀಡೆಡ್ ಇಟ್. ಸೊ ದ ಆಪ್ಷನ್ ಈಸ್ ಡಿ ಆಪ್ಷನ್, ಬಿಕಾಸ್. ಕರೆಕ್ಟ್ ಆನ್ಸರ್ ಈಸ್ ಡಿ. ನೆಕ್ಸ್ಟ್ 55th ಕ್ವಶನ್. ದ ವೇ ಇನ್ ವಿಚ್ ಹಿ ಟೋಲ್ಡ್ ದ ಸ್ಟೋರಿ ವಾಸ್ so dash. The correct form of the word to be used is A, interested. B, interestingly. C, interesting. D, interest.
Here, the way in which he told the story was so interesting. So the option is C, interesting. Next one is the 56th question. In a formal letter, yours faithfully is known as A, salutation, B, subscription, C, superscription, D, subject. ಇಲ್ಲಿ ಇನ್ ಎ ಫಾರ್ಮಲ್ ಲೆಟರ್ ರೈಟಿಂಗ್ ಇರಲ್ಲ ಅಂತ ಅಂದ್ಕೊಳ್ಬೇಡಿ, ಯಾಕೆಂದರೆ ಲೆಟರ್ ರೈಟಿಂಗ್ ಬಗ್ಗೆ ಎಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕು, ಅದರಿಂದನೂ ಕೂಡ ಕ್ವಶನ್ಸನ್ನು ಕೇಳಿದ್ದಾರೆ. ಇಲ್ಲಿ ಇನ್ ಎ ಫಾರ್ಮಲ್ ಲೆಟರ್ ಯುವರ್ಸ್ ಫೇತ್ಫುಲಿ ನಾವೇನಂತ ಕರಿತೀವಿ? ಯುವರ್ಸ್ ಸಬ್ಸ್ಕ್ರಿಪ್ಷನ್. ದ ಕರೆಕ್ಟ್ ಆಪ್ಷನ್ ಇಸ್ ಬಿ, ಸಬ್ಸ್ಕ್ರಿಪ್ಷನ್. ಸೊ ದಿಸ್ ಕ್ವಶನ್ಸ್ ವರ್ ಫ್ರಮ್ ದಿ ಗ್ರಾಮರ್ ಸೆಕ್ಷನ್ನಿಂದ ನಿಮಗೆ 16 ಮಾರ್ಕ್ಸ್ಗೆ ಮಲ್ಟಿಪಲ್ ಚಾಯ್ಸ್ ಬಂದಿದೆ. ನೆಕ್ಸ್ಟ್ ನಮಗೆ ಪ್ರೋಸಿಂದ ಕ್ವಶನ್ಸ್ ಬಂದಿದೆ ನೋಡಿ. ಇಲ್ಲಿ 57th ಕ್ವಶನ್ ಏನಾಗುತ್ತೆ, ಪ್ರೋಸಿಂದ ಕೊಡಲಾಗಿದೆ. ಸೊ ಕ್ವಶನ್ ಈಸ್, ಕರೇಜ್ ಇಸ್ ಎವ್ರಿಥಿಂಗ್, ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್, ದಿಸ್ ರಿಮಾರ್ಕ್ ವಾಸ್ ಮೇಡ್ ಬೈ. ನಮ್ಮ ಹೀರೋ ಪಾಠದಿಂದ ಕ್ವಶನ್ಸ್ ಇದೆ ಅಲ್ವಾ, ಇದ್ರ ಮೇಲೂ ಕೂಡ ವಿಡಿಯೋನ ನಾನು ಮಾಡಿದ್ದೀನಿ. ಹೀರೋ ಪಾಠದಿಂದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು, ಇದರ ಲಿಂಕನ್ನು ನೀವು ನೋಡಬೇಕು ಅಂತಂದರೆ ಇಲ್ಲಿ ಐ ಬಟನ್ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಹೀರೋ ಪಾಠದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನೀವು ನೋಡಿ. ಈ ಕ್ವಶನ್ನು ಕೂಡ ಇದೆ ಅದರಲ್ಲಿ. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ? ಎ, ಸ್ವಾಮಿ, ಬಿ, ಗ್ರ್ಯಾನಿ, ಸಿ, ಇನ್ಸ್ಪೆಕ್ಟರ್, ಡಿ, ಸ್ವಾಮೀಸ್ ಫಾದರ್. ಸೊ ವಿಚ್ ಇಸ್ ದ ಕರೆಕ್ಟ್ ಒನ್? ಯಾರು ಹೇಳ್ತಾರೆ ಈ ಸೆಂಟೆನ್ಸನ್ನು? ಇಲ್ಲಿ ಸ್ವಾಮೀಸ್ ಫಾದರ್, ಡಿ ಆಪ್ಷನ್. ಸೊ ಡಿ ಆಪ್ಷನ್ ಇಸ್ ದ ಕರೆಕ್ಟ್. ಸ್ವಾಮೀಸ್ ಫಾದರ್ ಹೇಳ್ತಾರಲ್ವಾ, ದ ಕರೇಜ್ ಇಸ್ ಎವ್ರಿಥಿಂಗ್, ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ಸೊ ದಿ ಆಪ್ಷನ್ ಸ್ವಾಮೀಸ್ ಫಾದರ್. ನೆಕ್ಸ್ಟ್ 58th ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಯಾವುದು? ಆ್ಯಸ್ ದ ನೈಟ್ ಅಡ್ವಾನ್ಸ್ಡ್, ಸ್ವಾಮಿ ರಿಮೆಂಬರ್ಡ್ ಆಲ್ ದ ಸ್ಟೋರೀಸ್ ಆಫ್. ಸ್ವಾಮಿಯನ್ನು ಆಫೀಸ್ ರೂಮಲ್ಲಿ ಮಲಗಿಸಿದ ಮೇಲೆ ಅವ್ನಿಗೆ ಏನೇನು ನೆನಪಾಗುತ್ತೆ? ವಾಟ್ ವಾಸ್ ಈ ರಿಮೆಂಬರಿಂಗ್ ಅಂಡರ್ ದ ಬೆಂಚ್ ಆರ್ ಇನ್ ದ ಆಫೀಸ್ ರೂಮ್? ಏನೇನು ನೆನಪಾಡ್ಕೊಡ್ತಾನೆ ಅವನು? ಆಪ್ಷನ್ ಏನಿದೆ ನೋಡಿ ಇಲ್ಲಿ. ಫಸ್ಟು ಎ, ಅಡ್ವೆಂಚರ್, ಬಿ, ಟೈಗರ್, ಸಿ, ಡೆವಿಲ್ ಆ್ಯಂಡ್ ಘೋಸ್ಟ್, ಡಿ, ಕ್ರಿಕೆಟ್ ಮ್ಯಾಚ್. ವಾಟ್ ವಾಸ್ ಹಿ ರಿಮೈಂಡಿಂಗ್ ಆಫ್? ಏನನ್ನು ಅವನು ಯೋಚನೆ ಮಾಡ್ತಾನೆ? ಸಿ, ವಾಸ್ ರಿಮೆಂಬರಿಂಗ್ ಅಬೌಟ್ ದ ಡೆವಿಲ್ಸ್ ಆ್ಯಂಡ್ ಘೋಸ್ಟ್. ಡೆವಿಲ್ಸ್ ಮತ್ತು ಘೋಸ್ಟ್ ಬಗ್ಗೆ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಸೊ ಆಪ್ಷನ್ ಯಾವುದು ಕರೆಕ್ಟ್ ಇಲ್ಲಿ? ಸಿ, ಡೆವಿಲ್ಸ್ ಆ್ಯಂಡ್ ಘೋಸ್ಟ್. ನೆಕ್ಸ್ಟ್ 59th ಕ್ವಶನ್. ಎ ಫ್ರೈಟ್ಫುಲ್ ಪ್ರಪೋಸಿಷನ್ ಸ್ವಾಮಿ ಥಾಟ್. ದ ಪ್ರಪೋಸಿಷನ್ ವಾಸ್ ಎ, ಟು ಸ್ಲೀಪ್ ಅಲೋನ್ ಇನ್ ದ ಪ್ಯಾಸೇಜ್, ಬಿ, ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್, ಸಿ, to sleep beside his granny in the passage, D, to sleep under the hall lamp. So correct answer ಏನು? Here the correct answer is B, to sleep alone in the office room, the frightful proposition. Next 60th question. Next comes from the, there is a girl by the tracks. There is a girl by the track. ಇಂದ ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ. ರೋಮಾ ತಲ್ರೇಜಾ was a, option A, railway employee, B, high school dropout, C, call center executive, D, sales executive. Correct answer ಏನು? C, call center executive. Next the 61th question ಕೂಡ there is a girl by the track ಇಂದ ಇದೆ. ಎಕ್ಸ್ಟ್ರಾಕ್ಟ್ ರೀತಿಯಲ್ಲಿ ಕೇಳಿದ್ದಾರೆ ನೋಡಿ ಇಲ್ಲಿ. Take the girl to Airoli, suggested the cop. There is a hospital there, but Baleshwar disagreed because. ಇಲ್ಲಿ A option, he knew that the hospital lacked personnel and equipment. B, he knew that Airoli was at least 10 kilometers away. C, he was too tired to carry Roma any further. D, he felt the hospital may refuse to take accident victim. The correct answer ಯಾವುದು ಇದರಲ್ಲಿ? So the 61th question is the correct answer is B. He knew that Airoli was at least 10 kilometers away. So the option ಯಾವುದು ಕರೆಕ್ಟ್ ಇದರಲ್ಲಿ? 61ಗೆ B option. ನೆಕ್ಸ್ಟ್ ಕ್ವಶನ್ 62ಗೆ ಹೋಗೋಣ. ಐ ಡೋಂಟ್ ಲೈಕ್ ಟು ಹ್ಯಾವ್ ಯು ಸ್ಪೀಕ್ ಟು ಮೀ ಇನ್ ದ್ಯಾಟ್ ಮ್ಯಾನರ್, ದಿಸ್ ವಾಸ್ ಸೆಡ್ ಬೈ. ಯಾವ ಪಾಠದಿಂದ ಕೇಳಿದ್ದಾರೆ ಈ ಕ್ವಶನ್ಸನ್ನು ಹೇಳಿ ನೋಡೋಣ. ಸೊ ದಿಸ್ ಕಮ್ಸ್ ಫ್ರಮ್ ದಿ ರಿಯೋ ಆ್ಯಂಡ್ ಮೀಡಿಯೋ ಪಾಠ, ಡಾನ್ ಆ್ಯಂಡ್ ಸಾಲ್ಮೋಸ್. ದ ಕರೆಕ್ಟ್ ಎ ಈಸ್ ಜೆಂಟಲ್ಮೆನ್ ಆಫ್ ರಿಯೋ ಇನ್ ಮೀಡಿಯೋ ಪಾಠ. ಸೊ ಹೂ ಸೆಡ್ ದಿಸ್ ಸ್ಟೇಟ್ಮೆಂಟ್? ಈ ಸ್ಟೇಟ್ಮೆಂಟನ್ನು ಯಾರು ಹೇಳಿದ್ದಾರೆ ಅಂತ ಕೇಳಿದ್ದಾರೆ. First one is A, narrator, B, senator Catron, C, surveyor, D, Don and Salmo. Which is the correct answer? Correct answer ಯಾವುದು? ಯಾರು ಈ ಸ್ಟೇಟ್ಮೆಂಟನ್ನು ಹೇಳ್ತಾರೆ? Don and Salmo. Don and Salmo, he told to the Americans this sentence. So remember this, ಇದನ್ನು ಹೇಳಿರುವಂಥದ್ದು Don and Salmo. ಇದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ ಡಿ. ನೆಕ್ಸ್ಟ್ 63rd ಕ್ವಶನ್ಗೆ ಹೋಗೋಣ. ವಿಚ್ ಇಸ್ ದ ನೆಕ್ಸ್ಟ್ ಕ್ವಶನ್ ಇಸ್
The Americans offered to pay almost double the amount to Don and Salmo because. ಇಲ್ಲಿ ಆಪ್ಷನ್ ಏನು ಕೇಳಿದ್ದಾರೆ? ಫಸ್ಟ್ ಒನ್, ಎ ದ ಓಲ್ಡ್ ಮ್ಯಾನ್ ಅಗ್ರೀಡ್ ಟು ಸೆಲ್ ಬೋತ್ ಲ್ಯಾಂಡ್ ಆ್ಯಂಡ್ ಹಿಸ್ ಹೌಸ್. ಬಿ ದ ಲ್ಯಾಂಡ್ ವಾಸ್ ವೆರಿ ಫರ್ಟೈಲ್. ಸಿ ದ ಲ್ಯಾಂಡ್ ವಾಸ್ ಮಚ್ ಮೋರ್ ದನ್ 8 acres. ಡಿ ದ ನರೇಟರ್ ಕನ್ವಿನ್ಸ್ಡ್ ದೆಮ್ ಟು ಪೇ ಮೋರ್. ಇಲ್ಲಿ ಕ್ವಶನ್ ಏನಿದೆ? ಅಮೆರಿಕನ್ಸ್ ಆಫರ್ಡ್ ಟು ಪೇ ಆಲ್ಮೋಸ್ಟ್ ಡಬಲ್ ದ ಅಮೌಂಟ್ ಟು ಡಾನ್ ಆ್ಯಂಡ್ ಸಾಲ್ಮೋ ಬಿಕಾಸ್. ಯಾಕೆ ಹಾಕಿ ಕೇಳಿದ್ದಾರೆ? ಯಾಕೆ ಅವ್ರು ಡಬಲ್ ಅಮೌಂಟನ್ನು ಕೊಡ್ತಾರೆ ಇವ್ರಿಗೆ, ಡಾನ್ ಆ್ಯಂಡ್ ಸಾಲ್ಮೋಗೆ? ಬಿಕಾಸ್. ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು? ಕ್ವಶನ್ ನಂಬರ್ 63ಗೆ ಕರೆಕ್ಟ್ ಆಪ್ಷನ್ ಸಿ, ದ ಲ್ಯಾಂಡ್ ವಾಸ್ ಮಚ್ ಮೋರ್ ದ್ಯಾನ್ 8 acres. ಆ ಕಾರಣದಿಂದ ಅವ್ರು ಏನು ಮಾಡ್ತಾರೆ? ದೇ ವರ್ ರೆಡಿ ಟು ಗಿವ್ ದ ಡಬಲ್ ಅಮೌಂಟ್ ಟು ಡಾನ್ ಆ್ಯಂಡ್ ಸಾಲ್ಮೋ. ನೆಕ್ಸ್ಟ್ 64th ಕ್ವಶನ್ ನೋಡೋಣ. 64th ಕ್ವಶನ್ ಏನಿದೆ? ಇಷ್ಟು ನಮ್ಮ ಜೆಂಟಲ್ಮೆನ್ ಆಫ್ ರಿಯೋ ಆ್ಯಂಡ್ ಮಿಡಿಯೋ. Then next question is also from that chapter only. So let us read the question. One day the Americans came back to the narrator's office to complain because A. Don Anselmo did not allow them to replaster the house. B. The children of the village were overrunning their property. C. Everyone spoke to them only in Spanish. D. The fence they had patched was torn down by the villagers. ಇಲ್ಲಿ ಕರೆಕ್ಟ್ ಯಾವುದು ಆಪ್ಷನ್ ಅಂತಂದರೆ ಬಿ, ದ ಚಿಲ್ಡ್ರನ್ ಆಫ್ ದ ವಿಲೇಜ್ ವರ್ ಓವರ್ ರನ್ನಿಂಗ್ ದೇರ್ ಪ್ರಾಪರ್ಟಿ. ನೆಕ್ಸ್ಟ್ ಕ್ವಶನ್ 65th ಕ್ವಶನ್ಗೆ ಹೋಗೋಣ. 65th ಕ್ವಶನ್ ಯಾವುದು? ದೇ ಬ್ರಾಟ್ ಅಬೌಟ್ ಅ ವೆರಿಟೇಬಲ್ ರೆವಲ್ಯೂಷನ್ ಇನ್ ಸೋಷಿಯಲ್ ಥಾಟ್. ಹಿಯರ್ ದೇ ರೆಫರ್ಸ್ ಟು. ಹಿಯರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಾಪ್ಟರಿಂದ ಕೇಳಿದ್ದಾರೆ ಈ ಕ್ವಶನ್ನು. ಸೊ ದಿ ಸ್ಟೇಟ್ಮೆಂಟ್ ಯಾರನ್ನು ಹೇಳಿದ್ದಾರೆ? ದೇ ರೆಫರ್ಸ್ ಟು. ದೇ ಯಾರಿಗೆ ಹೇಳುತ್ತೆ? ಆಪ್ಷನ್ ಏನಿದೆ? ಡಾಕ್ಟರ್ ಅಂಬೇಡ್ಕರ್ ಆ್ಯಂಡ್ ಗಾಂಧೀಜಿ. ಬಿ ನೆಹರು ಆ್ಯಂಡ್ ಗಾಂಧೀಜಿ. ಸಿ ಮಹಾತ್ಮ ಫುಲೆ ಆ್ಯಂಡ್ ನೆಹರು. ಡಿ ಡಾಕ್ಟರ್ ಅಂಬೇಡ್ಕರ್ ಆ್ಯಂಡ್ ಕೆ ಎಮ್ ಮುನ್ಷಿ. 65 ಕ್ವಶನ್ಗೆ ಆಪ್ಷನ್ ಯಾವುದು? ಎ, ಡಾಕ್ಟರ್ ಅಂಬೇಡ್ಕರ್ ಆ್ಯಂಡ್ ಗಾಂಧೀಜಿ ಅವ್ರಿಗೆ ರೆಫರ್ ಆಗುತ್ತೆ. ದೇ ರೆಫರ್ಸ್ ಟು ಅಂಬೇಡ್ಕರ್ ಆ್ಯಂಡ್ ಗಾಂಧೀಜಿ. ನೆಕ್ಸ್ಟ್ 66th ಕ್ವಶನ್. ಡಾಕ್ಟರ್ ಅಂಬೇಡ್ಕರ್ ಸ್ಪೆಂಟ್ ಮೋಸ್ಟ್ ಆಫ್ ಹಿಸ್ ಲೈಫ್ ಇನ್. ದಿಸ್ ಇಸ್ ದ ಈಸಿಯೆಸ್ಟ್ ಕ್ವಶನ್ ಐ ಥಿಂಕ್ಸ್. ಎ ಆಪ್ಷನ್ ಇದೆ ಪರ್ಚೇಸಿಂಗ್ ಬುಕ್. ಬಿ ಅಟೆಂಡಿಂಗ್ ಕಾನ್ಫರೆನ್ಸ್. ಸಿ ರೀಡಿಂಗ್ ಬುಕ್ಸ್. ಡಿ ಇಂಪೋರ್ಟಿಂಗ್ ಬುಕ್ಸ್. ಸೊ ಕರೆಕ್ಟ್ ಆನ್ಸರ್ ಏನು? ಸೊ ದ ಕರೆಕ್ಟ್ ಆನ್ಸರ್ ಇಸ್ 66ಗೆ ಸಿ, ರೀಡಿಂಗ್ ಬುಕ್ಸ್. ನೆಕ್ಸ್ಟ್ 67th ಕ್ವಶನ್. ದೇರ್ ಈಸ್ ನೋ ಹಾರ್ಮ್ ಇನ್ ಟ್ರೈಯಿಂಗ್ ಇಟ್, ಸ್ಮಿತಾ ಸೆಡ್ ಟು ಹರ್ಸೆಲ್ಫ್. ಹಿಯರ್ ಇಟ್ ರೆಫರ್ಸ್ ಟು. ಕಾನ್ಸೆಪ್ಟ್ ಪಾಠದಿಂದ ಕ್ವಶನನ್ನು ಕೇಳಿದ್ದಾರೆ ಇಲ್ಲಿ. ಸೊ ಯು ಕ್ಯಾನ್ ಸಿ ದ ಎ ಆಪ್ಷನ್ ಈಸ್ ರಿಕ್ವೆಸ್ಟಿಂಗ್ ಪಂಡಿತ್ ರವಿಶಂಕರ್ ಟು ಪ್ಲೇ ಫಾರ್ ಅನಂತ್. B option, convincing the doctors to continue Anand's treatment. C, taking Anand to the concert. D, requesting Aunt Sushila to let them stay in her apartment. 67th ಕ್ವಶನ್ಗೆ ಆನ್ಸರ್ ಯಾವುದು ಅಂತಂದರೆ ವಿಚ್ ಇಸ್ ದ ಕರೆಕ್ಟ್ ಆನ್ಸರ್? ಎ, ರಿಕ್ವೆಸ್ಟಿಂಗ್ ಪಂಡಿತ್ ರವಿಶಂಕರ್ ಟು ಪ್ಲೇ ಫಾರ್ ಅನಂತ್. ನೆಕ್ಸ್ಟ್ 68th ಕ್ವಶನ್ ಏನಿದೆ? Pandit Ji is a busy man. You must not bother him with such request. This was said by. ಕಾನ್ಸೆಪ್ಟ್ ಪಾಠದಿಂದ, ಸೇಮ್ ಕಾನ್ಸೆಪ್ಟ್ ಪಾಠದಿಂದ ಇಲ್ಲಿ ಕ್ವಶನನ್ನು ಕೇಳಿದ್ದಾರೆ. ಪಂಡಿತ್ ಜಿ ಇಸ್ ಎ ಬಿಸಿ ಮ್ಯಾನ್, ಈ ಸ್ಟೇಟ್ಮೆಂಟನ್ನು ಯಾರು ಹೇಳಿದ್ದಾರೆ ಅಂತ ಕೇಳಿದ್ದಾರೆ. ಆಪ್ಷನ್ ಏನಿದೆ? ಎ, ಉಸ್ತಾದ್ ಅಲ್ಲ ರಾಖ. ಬಿ, ಮುಸ್ಟಾಚಿಡಿಯೋ ಮ್ಯಾನ್. ಸಿ, ಅನಂತ್. ಡಿ, ಆಂಟ್ ಸುಶೀಲಾ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಬಿ, ಮುಸ್ಟಾಚಿಡಿಯೋ ಮ್ಯಾನ್. ದೆನ್ 69th ಕ್ವಶನ್. Why do you take away his source of entertainment? This remark was made by. ಈ ಪಾಠ ಯಾವುದು ಅಂತಂದರೆ ಕಲರ್ಸ್ ಆಫ್ ಸೈಲೆನ್ಸ್. ಕಲರ್ಸ್ ಆಫ್ ಸೈಲೆನ್ಸಿಂದ ಕ್ವಶನ್ ಕೇಳಿದ್ದಾರೆ. ಫಸ್ಟ್ ಆಪ್ಷನ್ ಎ ಇಸ್ ಸತೀಶ್ ಮದರ್. ಬಿ ಬ್ರದರ್ ಇಂದರ್. ಸಿ ಫ್ರೆಂಡ್ ಸುರೇಂದರ್. ಡಿ ಸತೀಶ್ ಫಾದರ್. ಈ ರಿಮಾರ್ಕನ್ನು ಅಥವಾ ಈ ಸ್ಟೇಟ್ಮೆಂಟನ್ನು ಯಾರು ಹೇಳ್ತಾರೆ? ಸೊ ದ ಕರೆಕ್ಟ್ ಆನ್ಸರ್ ಈಸ್ ಎ, ಸತೀಶ್ ಮದರ್. ಸತೀಶ್ ಮದರ್ ಈ ಸ್ಟೇಟ್ಮೆಂಟನ್ನು ಹೇಳ್ತಾರೆ. 70th question. The lesson Colors of Silence gives us the message that. Colors of Silence ನಮ್ಗೆ ಏನನ್ನ ಮೆಸೇಜ್ ಕೊಡುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ. ಎ ಆಪ್ಷನ್ ಏನಿದೆ? ಫಿಸಿಕಲ್ ಡಿಸೇಬಿಲಿಟಿ is no barrier to success. B, one has to read a lot to get on in life. C, formal education is not important. D, physical disability is a barrier to success. The correct option is A, physical disability is no barrier to success. ಇಲ್ಲಿ ಸತೀಶ್ ಲೈಫ್ನ ನೋಡಿದಾಗ ಫಿಸಿಕಲ್ ಡಿಸೇಬಿಲಿಟಿ ಸಕ್ಸಸ್ಸಿಗೆ ಯಾವುದೇ ಒಂದು ಬ್ಯಾರಿಯರ್ ಆಗಲ್ಲ, ಅಡೆತಡೆ ಆಗಲ್ಲ ಅಂತ ಮೆಸೇಜ್ ಕೊಡುತ್ತೆ. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಎ. 70th ಆಪ್ಷನ್ ಈಸ್ ಎ. ನೆಕ್ಸ್ಟ್ 71th ಕ್ವಶನ್ಗೆ ಹೋಗೋಣ. ದ ಫ್ಯಾಮಿಲಿ ಮೆಂಬರ್ಸ್ ಆಫ್ ಗ್ರ್ಯಾಂಡ್ ಮಾ ಟೋಲ್ಡ್ ಹರ್ ದ್ಯಾಟ್ ಒನ್ ಶುಡ್ ಗ್ರೋ ಓಲ್ಡ್.
ಆ್ಯಂಡ್ ಹೌ ಇಟ್ ಗ್ರೋ, ಹೇಗೆ ಅಡ್ವೈಸ್ ಏನು ಮಾಡ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಏನನ್ನ ಹೇಳ್ತಾರೆ ಅವ್ರಿಗೆ, ಹೌ ಹಿ ಶುಡ್ ಗ್ರೋ ಆ್ಯಸ್ ಶಿ ವಾಸ್ ಗ್ರೋಯಿಂಗ್ ಓಲ್ಡ್. ಈ ಆಪ್ಷನ್ ಈಸ್ ಬ್ರೇವ್ಲಿ, ಬಿ ಡಿಸ್ಗ್ರೇಸ್ಫುಲ್ಲಿ, ಸಿ ಗ್ರೇಸ್ಫುಲ್ಲಿ, ಡಿ ಸ್ಲೋಲಿ. ನಾವು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಟ್ರೀ ಇದು ಕೂಡ ವಿಡಿಯೋನ ನಾನು MCQs ಅಪ್ಲೋಡ್ ಮಾಡಿದ್ದೀನಿ, ಹಾಗಾಗಿ ಅದರ ಲಿಂಕನ್ನು ನಾನು ಇಲ್ಲಿ ಮೇಲ್ ಕೊಟ್ಟಿದ್ದೀನಿ. ಪ್ರೆಸ್ ಮಾಡಿದ್ರೆ ನಿಮಗೆ ಹಲವಾರು ಕ್ವಶನ್ಸ್ ಸಿಗುತ್ತೆ ಅಲ್ಲಿ. ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂತ ಅಂದರೆ ಸಿ ಗ್ರೇಸ್ಫುಲ್ಲಿ. ನೆಕ್ಸ್ಟ್ 72 ಕ್ವಶನ್ ಇದೆ. ವೆನ್ ಗ್ರ್ಯಾಂಡ್ ಮಾ ವಾಸ್ ಕನ್ಫೈನ್ಡ್ ಟು ಬೆಡ್ ಶಿ ಫೆಲ್ಟ್ ಎ ರಿಲೀವ್ಡ್, ಬಿ ಮಿಸರೇಬಲ್, ಸಿ ಹ್ಯಾಪಿ, ಡಿ ರೆಸ್ಟೆಡ್. ಹೇಗೆ ಫೀಲ್ ಮಾಡ್ತಾ ಇದ್ರು? ಶಿ ವಾಸ್ ಫೀಲಿಂಗ್ ಲೈಕ್ ಅ ಹೆಲ್ ಅಲ್ವಾ? ಸೊ ದ ಕರೆಕ್ಟ್ ಆನ್ಸರ್ ಈಸ್ ಬಿ ಮಿಸರೇಬಲ್. ತುಂಬ ಸಂಕಟ ಆಗ್ತಾಯಿತ್ತು, ತುಂಬ ಕಷ್ಟ ಆಗ್ತಾಯಿತ್ತು ಗ್ರ್ಯಾಂಡ್ ಮಾಗೆ ವೆನ್ ಶಿ ವಾಸ್ ಕನ್ಫೈನ್ಡ್ ಟು ಬೆಡ್. ಸೊ ದಿಸ್ ಇಸ್ ದ ಆನ್ಸರ್. ದ 72ಗೆ ಯಾವುದು ಕರೆಕ್ಟ್ ಆನ್ಸರ್? ಯಾವ ಆಪ್ಷನ್? ಬಿ. ದೆನ್ 73rd, it droppeth dash the appropriate option to complete this line of the poem is. ಪೊಯಮನ್ನು ಚೆನ್ನಾಗಿ ಬೈ ಹಾರ್ಟ್ ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ. ಯಾಕೆ ಅಂತಂದರೆ ಇಲ್ಲಿವರೆಗೂ ನಮ್ಮ ಕ್ವಾಲಿಟಿ ಆಫ್ ಮರ್ಸಿಯನ್ನು ಮೆಮರೈಸೇಷನ್ಗೆ ಕೊಡ್ತಾರೆ ಅಂತ ನಾವು ಪ್ರಿಪೇರ್ ಆಗಿದ್ವಿ ಮಕ್ಕಳೇ ಅಲ್ವಾ? ಸೊ ಇಲ್ಲಿ ಕೂಡ ನಿಮಗೆ ಪೊಯಮನ್ನು ಕಂಪ್ಲೀಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ, ಬಟ್ ಸಿಂಗಲ್ ಲೈನ್. ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಯಾವ್ದು ನೋಡೋಣ? ಫಸ್ಟ್ ಆಪ್ಷನ್ಸನ್ನು ನೋಡೋಣ ಯಾವ್ಯಾವುದಿದೆ. ಎ above the sceptred way, B the dread and the fears of kings, C as the gentle rain from heaven, D the force of temporal power. ಯಾವುದು ಕರೆಕ್ಟ್ ಆನ್ಸರ್ ಇಲ್ಲಿ? ಸಿ ಆಸ್ ದ ಜೆಂಟಲ್ ರೈನ್ ಫ್ರಮ್ ಹೆವೆನ್. ಸೊ ದ ಈಸಿ ಕ್ವಶನ್ ಕೇಳಿದ್ದಾರೆ ಕ್ವಾಲಿಟಿ ಆಫ್ ಮರ್ಸಿಯಿಂದ. ನೆಕ್ಸ್ಟ್ ಕ್ವಾಲಿಟಿ ಆಫ್ ಮರ್ಸಿಯಿಂದ ಸೇಮ್ ಕ್ವಶನ್ ಬರ್ತಾ ಇದೆ ನೋಡಿ. 74th ಕ್ವಶನ್. In the poem Quality of Mercy, mightiest in the mightiest refers to A scepter, B crown, C mercy, D dread. ಯಾರಿಗೆ? mightiest in the mightiest is refers to C mercy. 75th question. In the poem Song of India, motherland wants the poet to sing about. ಸಾಂಗ್ ಆಫ್ ಇಂಡಿಯಾಯಿಂದ ನಿಮಗೆ ಕ್ವಶನನ್ನು ಕೇಳಿದ್ದಾರೆ ಇಲ್ಲಿ. ಸಾಂಗ್ ಆಫ್ ಇಂಡಿಯಾಯಿಂದ ಈ ಆಪ್ಷನ್ ಏನು ಕೊಟ್ಟಿದ್ದಾರೆ? ದ ಪೊಯೆಟ್ ಇನ್ ದ ಪೊಯಮ್ ದ ಮದರ್ಲ್ಯಾಂಡ್ ವಾಂಟ್ಸ್ ದ ಪೊಯೆಟ್ ಟು ಸಿಂಗ್. ಮದರ್ಲ್ಯಾಂಡ್ ಪೊಯೆಟ್ಗೆ ಹೇಳ್ತಾ ಇರೋದು ಯಾವ ಥರ ಹಾಡನ್ನು ಹಾಡಬೇಕು ಅಂತ. ಹಾಗಾಗಿ ಕ್ವಶನನ್ನು ಕರೆಕ್ಟಾಗಿ ಓದಿ ಆಮೇಲೆ ಆನ್ಸರ್ ಮಾಡಿ. ಸೊ ಇಲ್ಲಿ ಮದರ್ಲ್ಯಾಂಡ್ ಪೊಯೆಟ್ಗೆ ಹೇಳ್ತಾ ಇರೋದು ಏನು, ಯಾವ ಥರ ಹಾಡನ್ನು ಹಾಡಬೇಕು ಅಂತ. ಸೊ ದ ಈ ಆಪ್ಷನ್ ಈಸ್ ದ ಸೀರ್ಸ್ ಆ್ಯಂಡ್ ಪ್ರೊಫೆನ್ಸ್, ಬಿ ಸ್ಟ್ರೈಕ್ಸ್ ಆ್ಯಂಡ್ ಕ್ಲಾಸ್ ವಾರ್, ಸಿ ಡ್ಯಾಮ್ಸ್ ಆ್ಯಂಡ್ ಲೇಕ್ಸ್, ಡಿ ದ ಹಿಮಾಲಯಾಸ್ ಆ್ಯಂಡ್ 3 ಸಿ. ದ ಕರೆಕ್ಟ್ ಆಪ್ಷನ್ ಯಾವುದು ಅಂತ ಅಂದರೆ ಇಲ್ಲಿ 75th ಬಿ ಸ್ಟ್ರೈಕ್ಸ್ ಆ್ಯಂಡ್ ಕ್ಲಾಸ್ ವಾರ್. 76th ಕ್ವಶನ್ಗೆ ಹೋಗೋಣ. ಮದರ್ ಇಂಡಿಯಾ ಅಪಿಯರ್ಡ್ ಟು ಬಿ ಸಿಟ್ಟಿಂಗ್ ಆನ್ ಅಟ್ ದ ಎಂಡ್. ಲಾಸ್ಟ್ಗೆ ಮದರ್ ಇಂಡಿಯಾ ಶಿ ವಾಸ್ ಅಪಿಯರ್ಡ್ ಇನ್ ಸಿಟ್ಟಿಂಗ್ ಆನ್. ಎಲ್ಲಿ ಕೂತಿರ್ತಾರೆ ಲಾಸ್ಟ್ಗೆ? ಎ ದ ಪೀಕ್ಸ್ ಆಫ್ ಹಿಮಾಲಯಾಸ್, ಬಿ ದ ಬ್ಯೂಟಿಫುಲ್ ವೇವ್ಸ್, ಸಿ ದ ರಾಕ್ ಕಟ್ ಟೆಂಪಲ್ಸ್, ಡಿ ದ ಡ್ಯಾಮ್ಸ್ ಆ್ಯಂಡ್ ಲೇಕ್ಸ್. ಸೊ ದ ಕರೆಕ್ಟ್ ಆನ್ಸರ್ ಯಾವುದು ಅಂತ ಅಂದರೆ ಬಿ ದ ಬ್ಯೂಟಿಫುಲ್ ವೇವ್ಸ್ ಮೇಲೆ ಮದರ್ ಇಂಡಿಯಾ ಶಿ ವಾಸ್ ಸಿಟ್ಟಿಂಗ್. 77th ಕ್ವಶನ್ ನೋಡ್ತಾ ಹೋಗೋಣ. ಹಿಸ್ ರಿಂಕಲ್ಡ್ ಓಲ್ಡ್ ಫೇಸ್ ಸೋ ಫುಲ್ ಆಫ್ ವೆರೀಸ್ ಆಫ್ ಲಿವಿಂಗ್ ಸಜೆಸ್ಟ್ ದಟ್ ಜಾಸ್ ಪ್ಲೇಯರ್ ವಾಸ್ A old and cheerful, B not enthusiastic about life, C lively but old, D very enthusiastic about life. The correct option is B not enthusiastic about life. 78. Oh, say what dash. The appropriate option to complete this line of the poem is the blind by poem ಇಂದ ನಿಮಗೆ ಕ್ವಶನ್ ಏನೋ ಕೇಳಿದ್ದಾರೆ. ನಿಮಗೆ ಪೊಯಮನ್ನು ಚೆನ್ನಾಗಿ ಬೈ ಹಾರ್ಟ್ ಮಾಡಿದರೆ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಆಪ್ಷನ್ ಏನಿದೆ? ಎ ಆಫ್ ವಂಡರಸ್ ಥಿಂಗ್ಸ್ ಯು ಸಿ, B day or night myself I make, C is that thing called light, D are the blessings of sight. ಪೊಯಮನ್ನು ತುಂಬ ಚೆನ್ನಾಗಿ ಬೈ ಹಾರ್ಟ್ ಮಾಡಿದರೆ ಇದಕ್ಕೆ ಆನ್ಸರನ್ನು ನೀವು ಹೇಳ್ಬೋದು. ಆನ್ಸರ್ ಯಾವುದು ಅಂತ ಅಂದರೆ ಸಿ ಇಸ್ ದ್ಯಾಟ್ ಥಿಂಗ್ ಕಾಲ್ಡ್ ಲೈಟ್. ಆಪ್ಷನ್ ಸಿ ಇದಕ್ಕೆ. 79th ಕ್ವಶನ್ಗೆ ಹೋಗೋಣ. ದ ಮಿಸ್ಟೀರಿಯಸ್ ಪಾರ್ಸಲ್ ದಟ್ ವಾಸ್ ಬ್ರಾಟ್ ಟು ಮೋಹನ್ಸ್ ಹೌಸ್ ಕಂಟೈನ್ಡ್. ಇಲ್ಲಿ ಸಪ್ಲಿಮೆಂಟರಿ ರೀಡಿಂಗಿಂದ ನಾರಾಯಣಪುರ ಇನ್ಸಿಡೆಂಟ್ನ ಕ್ವಶನನ್ನು ಕೇಳಿದ್ದಾರೆ ಇಲ್ಲಿ. ದ ಮಿಸ್ಟೀರಿಯಸ್ ಪಾರ್ಸಲ್ ದಟ್ ವಾಸ್ ಬ್ರಾಟ್ ಟು ಮೋಹನ್ಸ್ ಹೌಸ್ ಕಂಟೈನ್ಡ್. ಏನಿರುತ್ತೆ ಮಿಸ್ಟೀರಿಯಸ್ ಪಾರ್ಸಲಲ್ಲಿ? ಸಪ್ಲಿಮೆಂಟರಿ ರೀಡಿಂಗಿಂದ ಕ್ವಶನನ್ನು ನೋಡ್ಬೋದು ನೀವು. ಸೊ ದ ಎ ಪ್ಯಾಂಪ್ಲೆಟ್ಸ್, ಬಿ ಸೈಕ್ಲೋಸ್ಟೈಲಿಂಗ್ ಮಷೀನ್, ಸಿ ನ್ಯೂಸ್ ಪೇಪರ್, ಡಿ ಮೆಮೊರಾಂಡಮ್ಸ್. ಇದಕ್ಕೆ ಆನ್ಸರ್ ಯಾವುದು ಅಂದರೆ 79th ಬಿ ಸೈಕ್ಲೋಸ್ಟೈಲಿಂಗ್ ಮಷೀನ್. ದೆನ್ 80th ಲಾಸ್ಟ್ ಕ್ವಶನ್ ನಿಮ್ಗೆ ಇದಕ್ಕೆ ಇಂಗ್ಲೀಷ್ ಕ್ವಶನ್ ಪೇಪರ್ಗೆ ಲಾಸ್ಟ್ ಕ್ವಶನ್. ಹೇಮಾ ಅಜೀಜ್ ಪೊಲೈಟ್ಲಿ ರೆಫ್ಯೂಸ್ ದ ಇಂಡಿಯನ್ ಆರ್ಮಿ ಕಾಂಪನ್ಸೇಷನ್ಸ್ ಆಫರ್ ಆಫ್. ಇದು ಕೂಡ ಸಪ್ಲಿಮೆಂಟ್ರಿ ರೀಡಿಂಗ್ ದ ಮಾರ್ಟಿಯರ್ ಎವರ್ ಚೆರಿಸ್ಡ್ ಪಾಠದಿಂದ ಸಪ್ಲಿಮೆಂಟ್ರಿ ರೀಡಿಂಗಿಂದ ಇದೆ. ಎ ಹೌಸ್, ಬಿ ಮನಿ, ಸಿ ಎ ಪೆಟ್ರೋಲ್ ಪಂಪ್, ಡಿ ಎ ಜಾಬ್. ದ ಕರೆಕ್ಟ್ ಆನ್ಸರ್ ಈಸ್ ಸಿ ಎ ಪೆಟ್ರೋಲ್ ಪಂಪ್.
ಹಾಗಾಗಿ ನಾವು ಇವತ್ತು 40 ಪ್ರಶ್ನೆಗಳಿಗೆ 40 ಕ್ವಶನ್ಸನ್ನು ಕೂಡ ಮಾಡೆಲ್ ಕ್ವಶನ್ ಪೇಪರ್ ಏನು ಡಿಪಾರ್ಟ್ಮೆಂಟಿಂದ ಬಿಟ್ಟಿದ್ದಾರೆ ಅದರಲ್ಲಿ ನೋಡಿದ್ವಿ. 40 ಕ್ವಶನ್ಸ್ ಹೇಗೆ ಇರುತ್ತೆ, ಹೇಗೆ ಡಿವೈಡ್ ಮಾಡಿದ್ದಾರೆ, ಗ್ರಾಮರು, ಪ್ರೋಸು, ಪೊಯಿಟ್ರಿ ಮತ್ತು ಸಪ್ಲಿಮೆಂಟ್ರಿ ರೀಡಿಂಗ್ಗೆ ಕ್ವಶನನ್ನು ಡಿಫಿಕಲ್ಟಿ ಲೆವೆಲ್ ಯಾವ್ಯಾವ್ದು ಇರುತ್ತೆ, ನಾವು ಎಕ್ಸಾಮಿಗೆ ಹೇಗೆ ಪ್ರಿಪೇರ್ ಆಗಬೇಕು ಅಂತ ಡಿಪಾರ್ಟ್ಮೆಂಟಿಂದ ಬಿಟ್ಟಿರುವಂಥ ಒಂದು ಕ್ವಶನ್ ಪೇಪರ್, ಮಾಡೆಲ್ ಕ್ವಶನ್ ಪೇಪರನ್ನು ಇವತ್ತು ಸಾಲ್ವ್ ಮಾಡಿದ್ವಿ. ಆನ್ಸರ್ಸನ್ನು ನೋಡಿದ್ವಿ, ನಾವು ಯಾವ್ಯಾವ ಪಾಠದಿಂದ ಕೊಟ್ಟಿದ್ದಾರೆ ಅನ್ನೋದನ್ನು ಸಾಲ್ವ್ ಮಾಡಿದ್ವಿ. ಮತ್ತು ಗ್ರಾಮರ್ ಕ್ವಶನ್ಸ್ ಕೊಟ್ಟಾಗ ನಾವು ಯಾವ್ಯಾವ ಒಂದು ಪಾಯಿಂಟ್ಸನ್ನು ನೆನ್ಪಿಟ್ಕೋಬೇಕು ಅನ್ನೋದನ್ನು ನೋಡಿದ್ವಿ. ಸೊ ಈ ಒಂದು 40 ಕ್ವಶನ್ ಕೊಟ್ಟಿರೋಂಥ ಇಂಗ್ಲೀಷ್ಗೆ ಕೊಟ್ಟಿರೋಂಥ 40 ಕ್ವಶನ್ಸನ್ನು MCQs ಕ್ವಶನ್ಸನ್ನು ಇವತ್ತು ಸಾಲ್ವ್ ಮಾಡಿದ್ವಿ. ಐ ಹೋಪ್ ಈ ವಿಡಿಯೋ ವಾಸ್ ವೆರಿ ಯೂಸ್ಫುಲ್ ಟು ಯು. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದೇ ರೀತಿಯಲ್ಲಿ ನಿಮಗೆ ಯಾವ ಹೊಸ ವಿಷಯಗಳಿಗೋಸ್ಕರ ನೋಟಿಫಿಕೇಷನ್ಸ್ ಬರುತ್ತೆ. ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.